ಈಗ ಕಲ್ಲಿಗೆ ಪ್ರಾಣ ಪ್ರತಿಷ್ಠೆ ಅಂದ್ರೆ ಏನು, ಅಥವಾ ಅದಕ್ಕೆ ಎನರ್ಜೈಸಿಂಗ್ ಅಂತಂದ್ರೆ ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಮೊಬೈಲ್ ತಗೊಂಡ್ ಬಂದಿರ್ತೀರಾ, ಹೊಸ ಮೊಬೈಲ್. ನೀವು ಅದನ್ನ ಎಷ್ಟು ಕೇರ್ ತಗೊಳ್ತೀರಾ, ಅದು ನಿಮ್ಮನ್ನ 10ರಷ್ಟು ಕೇರ್ ನಿಮ್ಗದು ಕೊಡುತ್ತೆ. ಸೊ ಹಾಗಾಗಿ ನೀವು ಅದ್ರ ಮೇಲೆ ಗಮನ ಇಟ್ಕೋಬೇಕು. ಸುಮ್ಮನೆ ಏನೋ ಹಾಕೊಂಡಿದೀನಿ ಅನ್ಬಿಟ್ಟು ಬಹಳ ಜೋರಾಗಿ ರಫ್ ಯೂಸ್ ಮಾಡೋದು, ತುಂಬಾ ಸ್ಕ್ರಾಚಸ್ ಗಳು ಮಾಡೋದು, ಹಾಕಿರ್ತಕ್ಕಂತಹ ರತ್ನ ನಿಮ್ಗೆ ಅದು ಬೆಸ್ಟ್ ಫ್ರೆಂಡ್. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ ನಿಮ್ಮ ಜೊತೆಲಿ ಇದ್ದಾರೆ ಅಂತಂದ್ರೆ ನಿಮ್ಗೆ ಯಾವ ರೀತಿ ಇರುತ್ತೆ, ಒಂದು ಬಹಳ ಪಾಸಿಟಿವ್ ವೈಬ್ಸ್ ಇರುತ್ತೆ. ಎಲ್ಲೇ ಹೋದ್ರು ನೀವು ನಿಮ್ ಬೆಸ್ಟ್ ಫ್ರೆಂಡ್ ನ ಕರ್ಕೊಂಡು ಹೋಗ್ತೀರಾ. ಸಂಕಲ್ಪ ಮುದ್ರೆಯಲ್ಲಿ ಇಟ್ಕೊಂಡು ನಾವು ಒಂದಷ್ಟು ಪಾಸಿಟಿವ್ ಥಾಟ್ಸ್ ಅದಕ್ಕೆ ಹಾಕಿ ಕೂಡ ಮಾಡಬಹುದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಂಗನಾಥ್, ಆಕ್ಟರ್, ರಿಸರ್ಚರ್, ಅಸ್ಟ್ರಾಲಜರ್, ರೇಖಿ, ಪ್ರಾಣಿ ಕಿಲ್ಲರ್, ಕ್ರಿಸ್ಟಲ್ ಹೀರರ್, ಬ್ಯಾಕ್ ಫ್ಲವರ್ ಥೆರಪಿಸ್ಟ್ ಮತ್ತು ಮೆಡಿಕಲ್ ಮೈಕ್ರೋಬಯಾಲಜಿಸ್ಟ್. ಇವತ್ತಿನ ವಿಷಯ, ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂತೆ ಕೆಲವೊಂದಷ್ಟು ಫ್ಯಾಕ್ಟರ್ಸ್ ನೀವೊಂದು ಜೆಮ್ ಸ್ಟೋನ್ ಅಥವಾ ಹರಳನ್ನ ಖರೀದಿ ಮಾಡಿದಾಗ ಯಾವ ರೀತಿಯಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳ್ತಾ ಇದ್ದೆ. ಸೊ ಈಗ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 5ನೇ ಪಾಯಿಂಟ್ ಬಂದಿದ್ದೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಪ್ರಾಣ ಪ್ರತಿಷ್ಠೆ, ಕಲ್ಲಿಗೆ ಪ್ರಾಣ ಪ್ರತಿಷ್ಠೆ ಅಂದ್ರೆ, ಈಗ ಕಲ್ಲಿಗೆ ಪ್ರಾಣ ಪ್ರತಿಷ್ಠೆ ಅಂದ್ರೆ ಏನು, ಅಥವಾ ಅದಕ್ಕೆ ಎನರ್ಜೈಸಿಂಗ್ ಅಂತಂದ್ರೆ ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಮೊಬೈಲ್ ತಗೊಂಡ್ ಬಂದಿರ್ತೀರಾ, ಹೊಸ ಮೊಬೈಲ್ ತಗೊಂಡ್ ಬಂದಿರ್ತೀರಾ. ಆ ಮೊಬೈಲ್ ತಂದ್ರೆ ನಿಮ್ಗೆ ಅದು ಯೂಸ್ ಮಾಡೋದ್ ಗೊತ್ತಿರ್ಬೇಕು. ಅದ್ ಯೂಸ್ ಮಾಡೋದ್ ಗೊತ್ತಿಲ್ಲ ಅಂತಂದ್ರೆ ಆ ಮೊಬೈಲ್ ಸುಮ್ನೆ ನಿಮ್ಗೊಂದು ಆಟದ ಸಾಮಾನು ಇದ್ದಂಗೆ, ಅದು ಸುಮ್ನೆ ಹಂಗೆ ಇರುತ್ತಷ್ಟೇ. ಅದನ್ನ ನೀವು ಯೂಸ್ ಮಾಡ್ಬೇಕು ಅಂತಂದ್ರೆ ಅದನ್ನ ಯೂಸ್ ಮಾಡೋದ್ ಹೇಗೆ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಅದೇ ರೀತಿ ಈಗ ನೀವೊಂದು ಉಂಗುರವನ್ನ ತಂದಿದ್ದೀರಾ, ಆ ಉಂಗುರವನ್ನ ಧರಿಸುವಂತಹ ಕ್ರಮ ಏನು, ಅದರಿಂದ ಆಗ್ತಕ್ಕಂತ ಬೆನಿಫಿಟ್ ಏನು, ಆ ಉಂಗುರ ಇಟ್ಕೊಂಡಾಗ ನೀವ್ ಏನೇನೆಲ್ಲ ಮಾಡ್ಬೋದು, ಏನೇನ್ ಮಾಡಬಾರ್ದು, ಅದು ನಿಮ್ಗೆ ಯಾವಾಗ ಹೆಲ್ಪ್ ಮಾಡುತ್ತೆ, ಯಾವ್ಯಾವ್ದಕ್ಕೆ ಹೆಲ್ಪ್ ಮಾಡುತ್ತೆ, ಇವೆಲ್ಲ ವಿಷಯವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಈಗ ನಾವು ಮೊಬೈಲ್ ತಂದ್ಬಿಟ್ಟು ನಮ್ಗೆ ಯೂಸ್ ಮಾಡಕ್ಕೆ ಗೊತ್ತಿಲ್ಲ ಅಂತಂದ್ರೆ ಅವಾಗೇನಾಗುತ್ತೆ, ಮೊಬೈಲ್ ಇದೆ ವೇಸ್ಟ್, ಈ ಮೊಬೈಲ್ ಏನು ಸರಿನೇ ಇಲ್ಲಪ್ಪ, ಈ ಮೊಬೈಲ್ ಅನ್ನೋದೇ ವರ್ಕ್ ಆಗಲ್ಲ ಅಂತ ಹೇಳಕ್ಕಾಗತ್ತಾ? ಹಾಗೆ ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಮಗೆ ವರ್ಕ್ ಮಾಡೋದೇ ಗೊತ್ತಿಲ್ಲ ಮೊಬೈಲ್ನ. ಆದ್ರೆ ಮೊಬೈಲ್ ಅಲ್ಲಿ ನಮ್ಗೆ ಒಂದು ವರ್ಕಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಇರುತ್ತೆ. ಈ ತರ ಸ್ವಿಚ್ ಆನ್ ಮಾಡ್ಬೇಕು, ಈ ತರ ನಾವು ಗೂಗಲ್ ಕ್ರೋಮ್ ಹೋಗ್ಬೇಕು, ಈ ತರ ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು, ವಾಟ್ಸಪ್ ಈ ತರ ಮಾಡ್ಕೋಬೇಕು. ಹಾಗೆ ನಾವು ಅದನ್ನ ಹುಡುಕ್ತಾ ಹೋಗ್ತೀವಿ. ಅದೇ ರೀತಿಯಲ್ಲಿ ನಾವು ಒಂದು ಜೆಮ್ ಸ್ಟೋನ್ ತಂದಾಗ ನಾವು ಅದನ್ನ ಹೇಗೆ ಬಳಸಬೇಕು ಅನ್ನೋದನ್ನ ಹುಡುಕುವಂತಹ ಕೆಲಸವನ್ನ ನಾವು ಮಾಡಬೇಕು. ಅದನ್ನ ನಿಮ್ಮ ಜ್ಯೋತಿಷಿಗಳೇ ಆದಷ್ಟು ಹೇಳಿರ್ತಾರೆ. ಪಾಪ ಅವ್ರಿಗೆ ಸಿಕ್ಕಿರ್ತಕ್ಕಂತಹ ಟೈಮ್ ಅಲ್ಲಿ ಅವರು ಹೇಳಿರ್ತಾರೆ. ಆದ್ರೆ ಕೆಲವೊಮ್ಮೆ ನಾವು ಮರೆಯುವಂತಹ ಸಾಧ್ಯತೆಗಳಿರುತ್ತೆ, ನೀವು ಮರೆಯುವಂತಹ ಸಾಧ್ಯತೆಗಳಿರುತ್ತೆ. ಆದ್ರೆ ಅವಾಗ ಅದನ್ನ ಬ್ರಷ್ ಅಪ್ ಮಾಡ್ತಾ ಹೋಗ್ಬೇಕು. ಸೊ ಈಗ ಮೊಬೈಲು ಕೆಲವೊಂದಷ್ಟು ಕಾಲ ನೀವು ಉಪಯೋಗಿಸಿದ್ಮೇಲೆ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಯಾಕೆ? ಸಿಂಪಲ್ ರೀಸನ್, ಬ್ಯಾಟ್ರಿ ಲೋ ಆಯ್ತು, ಸ್ವಿಚ್ ಆಫ್ ಆಯ್ತು. ಅದೇ ರೀತಿ ನೀವು ಉಂಗುರ ಕೂಡ ಅಂಗಡಿಯಿಂದ ತರ್ತೀರಾ, ಒಂದು ಒಳ್ಳೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಪ್ರಾಣ ಪ್ರತಿಷ್ಠೆ ಮಾಡಿ ಅದನ್ನ ನೀಟಾಗಿ ಒಂದು ಗ್ರಹದ ಒಂದು ಶಕ್ತಿಯನ್ನ ಆವಾಹನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಪೂಜಾ ಕ್ರಮಗಳನ್ನೆಲ್ಲ ಮಾಡಿ ಧರಿಸಿದ್ದಾಯ್ತು. ಓಕೆ, ಸೊ ಅದಾದ್ಮೇಲೆ ಅಲ್ಲಿಗೆ ಮುಗೀತಾ? ಇಲ್ಲ. ನಾವು ನಮ್ಮ ಜೆಮ್ ಸ್ಟೋನ್ ಅನ್ನ ನಾವ್ ಹೆಂಗೆ ನಮ್ಮ ಮೊಬೈಲ್ ಅನ್ನ ಎಷ್ಟು ಜೋಪಾನವಾಗಿ ಇಟ್ಕೊಳ್ತೀವಿ, ಅವಾಗ ನೋಡ್ಕೊಳ್ತೀವಿ, ಯಾರಾದ್ರೂ ಮೆಸೇಜ್ ಮಾಡಿದ್ರ, ಯಾರಾದ್ರೂ ಫೋನ್ ಬಂತ, ಹೇಗೆ ಅಷ್ಟು ನೀಟಾಗಿ ನಾವು ಅದನ್ನ ನೋಡ್ಕೋತಿರ್ತೀವಿ ಅವಾಗ. ಅದೇ ರೀತಿ ನಾವು ಧರಿಸಿರ್ತಕ್ಕಂತ ಉಂಗುರ ಹೇಗಿದೆ, ಏನಾದ್ರೂ ಸ್ಕ್ರಾಚ್ ಆಗ್ತಾ ಇದೆಯಾ, ಏನಾದ್ರು ಸ್ಕ್ರಾಚ್ ಆಗದೆ ಇರೋ ತರ ಹೇಗ್ ನಾನು ಇಟ್ಕೊಳ್ಳಿ, ಈ ತರ ಒಂದು ನೀವ್ ಅದನ್ನ ಎಷ್ಟು ಕೇರ್ ತಗೊಳ್ತೀರಾ, ಅದು ನಿಮ್ಮನ್ನ 10ರಷ್ಟು ಕೇರ್ ನಿಮ್ಗದು ಕೊಡುತ್ತೆ. ಸೊ ಹಾಗಾಗಿ ನೀವು ಅದ್ರ ಮೇಲೆ ಗಮನ ಇಟ್ಕೋಬೇಕು. ಸುಮ್ಮನೆ ಏನೋ ಹಾಕೊಂಡಿದೀನಿ ಅನ್ಬಿಟ್ಟು ಬಹಳ ಜೋರಾಗಿ ರಫ್ ಯೂಸ್ ಮಾಡೋದು, ತುಂಬಾ ಸ್ಕ್ರಾಚಸ್ ಗಳು ಮಾಡೋದು, ಆದಷ್ಟು ಅದನ್ನ ಬಿಚ್ಚಿಟ್ರೆ ಒಳ್ಳೇದು. ಯಾಕಂದ್ರೆ ಅವಾಗ ಉಂಗುರಕ್ಕೆ ಅಥವಾ ಕಲ್ಲಿಗೆ ಏಟಾಗೋ ಅಂತ ಸಾಧ್ಯತೆಗಳಿರುತ್ತೆ. ರತ್ನಕ್ಕೆ ಒಮ್ಮೆ ಏಟಾಯ್ತು ಅಂತಂದ್ರೆ ಮತ್ತೆ ಅದರದ್ದು ಶಕ್ತಿ ಬರೋದು ಬಹಳ ಕಷ್ಟ, ಲೈಕ್ ಅದರದ್ದು ಪವರ್ ವಾಪಸ್ ಬರೋದು ತುಂಬಾ ಕಷ್ಟ. ಹಾಗಾಗಿ ನಾವು ಅದಕ್ಕೆ ಅಟ್ಮೋಸ್ಟ್ ಕೇರ್ ಇಂದ ನಾವು ಅದನ್ನ ಟ್ರೀಟ್ ಮಾಡಿದ್ರೆ ಅದು ಕೂಡ ನಮ್ಮನ್ನ ಅಟ್ಮೋಸ್ಟ್ ಕೇರ್ ಇಂದ ಟ್ರೀಟ್ ಮಾಡುತ್ತೆ. ಹಂಗೆ ನಮ್ಗೆ ರಿಸಲ್ಟ್ ಕೂಡ ಸಿಗತ್ತೆ. ಯಾಕೆಂದ್ರೆ ನೀವು ಹಾಕಿರ್ತಕ್ಕಂತಹ ರತ್ನ ನಿಮಗೆ ಬೆಸ್ಟ್ ಫ್ರೆಂಡ್. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ ನಿಮ್ಮ ಜೊತೆಲಿ ಇದ್ದಾರೆ ಅಂತಂದ್ರೆ ನಿಮ್ಗೆ ಯಾವ ರೀತಿ ಇರುತ್ತೆ, ಒಂದು ಬಹಳ ಪಾಸಿಟಿವ್ ವೈಬ್ಸ್ ಇರುತ್ತೆ. ಎಲ್ಲೇ ಹೋದ್ರು ನೀವು ನಿಮ್ ಬೆಸ್ಟ್ ಫ್ರೆಂಡ್ ನ ಕರ್ಕೊಂಡು ಹೋಗ್ತೀರಾ. ಯಾಕೆ? ನಿಮಗ್ ಗೊತ್ತು ನಿಮ್ ಬೆಸ್ಟ್ ಫ್ರೆಂಡ್ ನಿಮಗೆ ಒಳ್ಳೇದನ್ನ ಚೂಸ್ ಮಾಡ್ತಾನೆ ಅಥವಾ ಮಾಡ್ತಾಳೆ. ಹಾಗಿರೋದ್ರಿಂದ ನೀವು ಕರ್ಕೊಂಡು ಹೋಗ್ತೀರಾ, ತಗೊಂಡು ಹೋಗ್ತೀರಾ. ಅದೇ ರೀತಿ ನಿಮ್ಮ ಉಂಗುರ ಅಥವಾ ಉಪರತ್ನ ಅಥವಾ ರತ್ನ ಕೂಡ
ಸೊ ಇಲ್ಲಿ ನೀವೇನ್ ಮಾಡ್ಬೇಕು, ಅದನ್ನ ಚಾರ್ಜಿಂಗ್. ಒಂದ್ಸತಿ ಮೊಬೈಲ್ ಸ್ವಿಚ್ ಆಫ್ ಆಯ್ತು ಅಂದ್ರೆ ನಾವೇನ್ ಮಾಡ್ತೀವಿ, ಮೊಬೈಲ್ ಸ್ವಿಚ್ ಆಫ್ ಆಯ್ತು, ಮೊಬೈಲೇ ವರ್ಕ್ ಆಗ್ತಿಲ್ಲ, ಈ ಮೊಬೈಲ್ ಅನ್ನೋ ಕಾನ್ಸೆಪ್ಟೇ ವೇಸ್ಟ್, ಮೊಬೈಲ್ ಉಪಯೋಗಿಸೋದಿಲ್ಲ ಅಂತ ಹೇಳಲ್ಲ ಅಲ್ವಾ, ಅದನ್ನ ನಾವು ಚಾರ್ಜಿಂಗ್ ಇಡ್ತೀವಿ. ಅದೇ ರೀತಿ ಪ್ರತಿದಿನ ಇಲ್ಲಾಂದ್ರೆ ಅಟ್ಲೀಸ್ಟ್ ವಾರಕ್ಕೊಮ್ಮೆನಾದ್ರೂ ನೀವು ತಂದಿರ್ತಕ್ಕಂತಹ ಉಂಗ್ರವನ್ನ ನೀವು ಅದರಿಂದ ಬೆನಿಫಿಟ್ ಪಡ್ಕೊಳ್ಬೇಕು ಮ್ಯಾಕ್ಸಿಮಮ್ ಅಂತಂದ್ರೆ ದಯವಿಟ್ಟು ಅದನ್ನ ಚಾರ್ಜಿಂಗ್ ಮಾಡಿ. ಚಾರ್ಜಿಂಗ್ ಯಾವ್ದ್ರಿಂದ ಮಾಡೋದು, ನೀವು ರೇಖೆಯಿಂದ ಮಾಡ್ಬೋದು, ಕ್ರಿಸ್ಟಲ್ ಹೀಲಿಂಗ್ ಇಂದಾನೇ ಮಾಡ್ಬೋದು, ಅಥವಾ ಲೈಟ್ ಸನ್ಲೈಟ್ ಇಂದ ಮಾಡ್ಬೋದು, ಮೂನ್ ಲೈಟ್ ಇಂದ ಮಾಡ್ಬೋದು, ಮತ್ತೆ ಭೂಮಿ ಒಳಗಡೆ ಒಂದ್ ಸ್ವಲ್ಪ ಹೊತ್ತು ಮಣ್ಣಲ್ಲಿ ಇಟ್ಟು ಮಾಡ್ಬೋದು, ಸೌಂಡ್ ಅಲ್ಲಿ ಮಾಡ್ಬೋದು, ಮತ್ತೆ ಈ ಅಗರಬತ್ತಿಯ ಒಂದಷ್ಟು ಹೊಗೆ ತೋರಿಸಿದ್ರೆ ಮಾಡ್ಬೋದು, ಸಾಂಬ್ರಾಣಿ ಹೊಗೆ ತೋರಿಸಿ ಮಾಡ್ಬೋದು. ಮತ್ತೆ ಏನು ಬೇಡ, ಅದರಲ್ಲಿ ನಾವು ಅದನ್ನ ಈ ತರ ಸಂಕಲ್ಪ ಮುದ್ರೆಯಲ್ಲಿ ಇಟ್ಕೊಂಡು ನಾವು ಒಂದಷ್ಟು ಪಾಸಿಟಿವ್ ಥಾಟ್ಸ್ ಅದಕ್ಕೆ ಹಾಕಿ ಕೂಡ ಮಾಡ್ಬೋದು. ಮತ್ತೆ ಆ ರತ್ನಕ್ಕೆ ಸಂಬಂಧಪಟ್ಟಂಗೆ ಆ ಗ್ರಹದ ಮಂತ್ರದ ಉಚ್ಚಾರಣೆಯಿಂದ ಕೂಡ ನಾವು ಅದನ್ನ ಚಾರ್ಜಿಂಗ್ ಮಾಡ್ಬೋದು. ಮತ್ತೆ ಅದನ್ನ ಚಾರ್ಜಿಂಗ್ ಮಾಡ್ಬೇಕು, ಯಾಕಂದ್ರೆ ಚಾರ್ಜಿಂಗ್ ಮಾಡ್ತಾನೆ ನಮಗ್ ಮತ್ತೆ ರಿಯೂಸ್ ಮಾಡಕ್ ಆಗೋದು. ಸೊ ಈ ತರ ಚಾರ್ಜಿಂಗ್ ಮಾಡೋದ್ರಿಂದ ನಾವು ಒಂದು ಜೆಮ್ ಸ್ಟೋನ್ ನ ಮತ್ತೆ 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 ರಿಯೂಸ್ ಮಾಡ್ಬೋದು, ಮತ್ತೆ ಅದರಿಂದ ಬೆನಿಫಿಟ್ ಪಡ್ಕೊಳ್ತಾ ಹೋಗ್ಬೋದು. ಅದು ಯಾವಾಗ ಚಾರ್ಜಿಂಗ್ ಕಮ್ಮಿ ಆಗ್ತಿದೆ ಅದು ನಮಗೆ ಫೀಲ್ ಆಗುತ್ತೆ. ಯಾವಾಗ ನಾವು ಆ ರತ್ನವನ್ನ ಧರಿಸಿರ್ತೀವಿ ಆವಾಗ ಅದರದ್ದು ಎನರ್ಜಿ ಕಮ್ಮಿ ಆಗ್ತಿದೆ ನಮ್ಗದು ಫೀಲ್ ಆಗುತ್ತೆ. ಅಂದ್ರೆ ನಾವು ಅಷ್ಟು ಸೆನ್ಸಿಟಿವ್ ಆಗ್ಬೇಕು, ಆ ರತ್ನ ನಮ್ಗೆ ಏನೋ ಒಂದು ಹೇಳಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಅದನ್ನ ನಾವು ಕೇಳಿಸ್ಕೊಳ್ಳುವಂತಹ ಒಂದು ಪೇಶನ್ಸ್ ನಮ್ಗಿರ್ಬೇಕು. ಏನೋ ಒಂದು ಹಾಕೊಂಡಪ್ಪ, ಅದು ಹಾಕೊಂಡೆ, ಅದು ನನ್ನ ಜೊತೆ ಇದೆ, ಅವ್ರು ಕೊಟ್ರು, ಏನು ವರ್ಕ್ ಆಗ್ತಿಲ್ಲ, ಸುಮ್ಮನೆ ಈ ತರ ಒಂದು ಅಟಿಟ್ಯೂಡ್ ಇದ್ರೆ ಅದು ಅಷ್ಟಾಗಿ ಸರಿ ಬರೋದಿಲ್ಲ. ಸೊ ನಾವ್ ಅದನ್ನ ಹಾಕಿರೋದ್ರಿಂದ ನಾವ್ ಅದನ್ನ ಗೌರವಿಸ್ತಿದೀವಿ, ಅದು ನಮ್ಮನ್ನ ಗೌರವಿಸುತ್ತೆ. ನಿಮಗೆ ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಸ್ಟೋನ್ ನಿಮ್ಮನ್ನ ಚೂಸ್ ಮಾಡುತ್ತೆ, ನೀವು ಸ್ಟೋನ್ ನ ಚೂಸ್ ಮಾಡಲ್ಲ. ನೀವು ಯಾವ್ದೇ ಒಂದು ಅಂಗಡಿಗೆ ಹೋಗಿ ಒಂದು 10 ಸ್ಟೋನ್ಗಳು ಇತ್ತು ಅಂದ್ರೆ ಅದರಲ್ಲಿ ಒಂದು ಸ್ಟೋನ್ ನನ್ನ ತಗೋ ಅಂತ ಹೇಳ್ತಾ ಇರುತ್ತೆ. ಆ ಸ್ಟೋನ್ ಮೇಲೆ ನಿಮ್ ಕಣ್ಣು ಹೋಗುತ್ತೆ. ಸೊ ಆ ಸ್ಟೋನ್ ನಿಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ ಹೊರತು ನಮ್ಮ ಜೆಮಾಲಜಿ ಥಿಯರಿ ಪ್ರಕಾರ, ಕ್ರಿಸ್ಟಲ್ ಹೀಲಿಂಗ್ ಥಿಯರಿ ಪ್ರಕಾರ ನೀವು ಸ್ಟೋನ್ ನ ಚೂಸ್ ಮಾಡಲ್ಲ, ಸ್ಟೋನ್ ನಿಮ್ಮನ್ನ ಚೂಸ್ ಮಾಡುತ್ತೆ. ಅಂದ್ರೆ ನೀವು ಎಷ್ಟು ಲಕ್ಕಿ ಅದಕ್ಕೆ, ಮತ್ತೆ ಅದು ನಿಮ್ಗೆ ಎಷ್ಟು ಲಕ್ಕಿ ಅನ್ನೋದು ತೋರಿಸುತ್ತೆ. ಸೊ ಅದು ನಿಮ್ಮನ್ನ ಚೂಸ್ ಮಾಡಿದಾಗ ನೀವು ಅದನ್ನ ಮನೆಗೆ ತಗೊಂಡ್ ಬಂದು ಇಟ್ಕೊಂಡಿರ್ತೀರಾ, ನೀವು ಅದಕ್ಕೆ ಅನ್ಯಾಯ ಮಾಡಬಾರ್ದು. ಅದಕ್ಕೆ ಏಟ್ ಮಾಡೋ ಅಂತದ್ದಾಗ್ಲಿ, ಅಥವಾ ಸೂತಕದ ಒಂದು ಛಾಯೆ ತರುವಂತಹದ್ದಾಗ್ಲಿ, ಅಥವಾ ಅದಕ್ಕೆ ಕೆಲವೊಂದಷ್ಟು ಸ್ಟ್ರಾಂಗ್ ಡಿಟರ್ಜೆಂಟ್ಗಳು, ಆಸಿಡ್ಗಳು. ಇವಾಗ ಕೆಲವೊಂದಷ್ಟು ಜನ ನೋಡಿದೀನಿ ಲೇಡೀಸ್, ಅವರು ಕೈಗೆ ಉಂಗುರ ಹಾಕೊಂಡೇನೆ ಸ್ಟ್ರಾಂಗ್ ಡಿಟರ್ಜೆಂಟ್ ಇಂದ ವಾಶ್ ಮಾಡ್ತಾರೆ. ಎಸ್ಪೆಷಲಿ ಈ ರತ್ನಗಳು, ಪಚ್ಚೆ, ಎಮರಾಲ್ಡ್, ಇಂಥವೆಲ್ಲ ಬಹಳ ಸೆನ್ಸಿಟಿವ್ ಸ್ಟೋನ್ಗಳು. ಜೋರಾಗಿ ಒಂದು ಏಟು ಬಿತ್ತು ಅಂತಂದ್ರೆ ಅನ್ಯಾಯವಾಗಿ ಆ ಕಲ್ಲೇ ಹೊಡೆದೋಗುತ್ತೆ. ಎಷ್ಟೋ ದುಡ್ಡು ಕೊಟ್ಟು ತಂದಿರ್ತೀರಿ, ಅದು ಬರೀ ದುಡ್ಡು ಒಂದೇ ಅಲ್ಲ, ಆ ಕಲ್ಲಿಗೊಂದು ಜೀವ ಇದೆ ಅಂತ ನಾವು ಭಾವಿಸ್ತೀವಿ. ಹಾಗಾಗಿ ಅದನ್ನ ದಯವಿಟ್ಟು ಅದಕ್ಕೆ ಏಟಾಗೋ ಅಂತಹ ಸನ್ನಿವೇಶಗಳು ಅಥವಾ ಅದಕ್ಕೆ ಯಾವ್ದಾದ್ರು ಒಂದು ಕುಂದು ಕೊರತೆಗಳು ಬರುವಂತಹ ಒಂದು ಫ್ಯಾಕ್ಟರ್ಸ್ ನ ನೀವು ದಯವಿಟ್ಟು ಅವಾಯ್ಡ್ ಮಾಡಿ. ಸೊ ಈ ತರ ಎಲ್ಲ ಮಾಡಿದಾಗ ನಿಮ್ಗೆ ಡೆಫಿನೆಟ್ ಆಗಿ ಒಂದು ಒಳ್ಳೆ ಪಾಸಿಟಿವ್ ರಿಯಾಕ್ಷನ್ ಅಥವಾ ಪಾಸಿಟಿವ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಆ ಪಾಸಿಟಿವ್ ರಿಸಲ್ಟ್ ನಿಮಗೆ ಮುಂದೆ ಅದೇ ಪ್ರಕ್ರಿಯೆ ಮಾಡೋದಕ್ಕೆ ಒಂದು ಒಳ್ಳೆ ಸ್ಫೂರ್ತಿ. ಇಟ್ ಇಸ್ ಅನ್ ಇನ್ಸ್ಪಿರೇಷನ್ ಫಾರ್ ಯು ಟು ಕಂಪ್ಲೀಟ್ ದಟ್ ಪ್ರೊಸೀಜರ್ ಎವ್ರಿ ನೌ ಅಂಡ್ ದೆನ್ ಅಂಡ್ ಎವ್ರಿ ಮೊಮೆಂಟ್. ನಿಮ್ಗೆ ಒಂದ್ಸತಿ ಒಳ್ಳೆ ರಿಸಲ್ಟ್ ಬರೋದಕ್ಕೆ ಶುರು ಆಯ್ತು ಅಂತಂದ್ರೆ ಅವಾಗ ಎಷ್ಟೋ ಜನ ಹೇಳ್ತಾರೆ, ನನ್ಗೆ ಇದು ಬಂದ್ಮೇಲೆ ತುಂಬಾ ಒಳ್ಳೇದಾಯ್ತು, ಇದು ಬಂದ್ಮೇಲೆ ನನ್ಗೆ ಮದುವೆ ಆಯ್ತು, ಮಕ್ಕಳಾಯ್ತು, ಕೆಲಸ ಆಯ್ತು, ಮನೆ ಕಟ್ಟಿದೆ, ಕಾರ್ ತಗೊಂಡೆ, ಬಂಗ್ಲೆ ತಗೊಂಡೆ ಅಂತ. ಆ ಒಂದು ಕಲ್ಲಿಗೆ ಅವರು 15,000 ಕೊಟ್ಟಿರ್ಬೋದು, 20,000 ಕೊಟ್ಟಿರ್ಬೋದು, ಅಥವಾ ಲಕ್ಷನೇ ಕೊಟ್ಟಿರ್ಬೋದು, ಅಥವಾ ಕೋಟಿನೇ ಕೊಟ್ಟಿರ್ಬೋದು. ಆದ್ರೆ ಆ ಒಂದು ಸೆಂಟಿಮೆಂಟಲ್ ಫೀಲಿಂಗ್ ಡೆವಲಪ್ ಆಗಿರುತ್ತಲ್ಲ ಈ ಒಂದು ಸ್ಟೋನ್, ಅದನ್ನ ಕೋಟಿ ಕೊಟ್ಟರು ಅವ್ರು ವಾಪಸ್ ಕೊಡಲ್ಲ ನಮ್ಗೆ. ಈಗ ಒಂದ್ ಕೆಲಸ ಮಾಡಿ, ನೀವು ನನಗೆ ಲಾಸ್ಟ್ ಟೈಮ್ 10,000 ರೂಪಾಯಿ ಕೊಟ್ಟಿದ್ದೆ ನಾನು ನಿಮ್ಗೆ ಈ ಕಲ್ಲು, ನಾನೇ ಈ ಕಲ್ಲು 20,000 ಕೊಡ್ತೀನಿ, ಈಗ ವಾಪಸ್ ಕೊಡಿ ಅಂತಂದ್ರೆ ಅವ್ರು ಕೊಡೋದಿಲ್ಲ. ಯಾಕೆಂದ್ರೆ ಅವರಿಗೆ ಆ ಕಲ್ಲು ಮೇಲೆ ಒಂದು ಸಂಬಂಧ ಬೆಳೆದಿರುತ್ತೆ, ಒಂದು ಸೆಂಟಿಮೆಂಟಲ್ ರಿಲೇಶನ್ಶಿಪ್ ಇರುತ್ತೆ. ಅದು ನನ್ನ ಒಂದು ಬೆಸ್ಟ್ ಫ್ರೆಂಡು, ಅದು ನನ್ನ ಕಾಪಾಡ್ತಿದೆ, ನಾನು ಅದನ್ನ ಕಾಪಾಡ್ತೀನಿ, ಅದು ನನ್ನ ಜೊತೆ ಇರುತ್ತೆ, ಯಾವುದೇ ಕಾರಣಕ್ಕೂ ನನ್ನಿಂದ ಅದಕ್ಕೆ ತೊಂದರೆ ಆಗ್ಬಾರ್ದು, ಅದರಿಂದ ನನಗೆ ಹೆಲ್ಪ್ ಆಗಿದೆ, ಹಾಗಾಗಿ ನನ್ನಿಂದ ಅದು ನನ್ನ ಜೊತೆ ಯಾವಾಗ್ಲೂ ಇರುತ್ತೆ ಅನ್ನೋ ಒಂದು ರಿಲೇಶನ್ಶಿಪ್ ಇದೆಯಲ್ಲ, ಒಂದು ಬಾಂಡಿಂಗ್, ಅದು ಯಾವಾಗ್ಲೂ ನಿಮ್ಗೆ ಇರ್ಬೇಕು ಆ ಸ್ಟೋನ್ ಮೇಲೆ. ಆ ಒಂದು ಬಾಂಡಿಂಗ್ ಯಾವಾಗ ನಿಮ್ಗೆ ಬರುತ್ತೆ ಸ್ಟೋನ್ ಮೇಲೆ, ಪ್ರೀತಿ ಯಾವಾಗ ನಿಮ್ಗೆ ಬರುತ್ತೆ, ಒಂದು ಶ್ರದ್ಧಾ ಭಕ್ತಿ ಭಾವ ಎಲ್ಲಿಂದ ಯಾವಾಗ ಬರುತ್ತೆ ಆವಾಗಿಂದ ನೋಡಿ ನಿಮ್ ಸ್ಟೋನ್ ವರ್ಕ್ ಆಗತ್ತೆ. ಅದು ಎಲ್ಲಿಗೆ ತಗೊಂಡು ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಇಟ್ ವಿಲ್ ಟೇಕ್ ಯು ಟು ಅ ಗ್ರೇಟ್ ಹೈಟ್. ನೀವು ನೋಡಿರ್ಬೋದು,
ಕೆಲವೊಂದಷ್ಟು ಸಿನಿಮಾ ಸ್ಟಾರ್ಸ್ಗಳು, ಅಮಿತಾಬ್ ಬಚ್ಚನ್ ಅವರಾಗಿರ್ಬೋದು ಅಥವಾ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಾಗಿರ್ಬೋದು, ಸುಮಾರು ಜನ, ಎಷ್ಟೋ ಜನ ನೋಡಿರ್ತಾರೆ. ದೊಡ್ಡ ದೊಡ್ಡ ಹೀರೋಯಿನ್ಗಳು, ಕರೀನಾ ಕಪೂರ್ ಇರುವಂತವ್ರು ಇರ್ಬೋದು, ಮತ್ತೆ ಸುಮಾರು ಜನಗಳು ನೀವು ನೋಡಿರ್ತೀರ. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು, ಅಂಬಾನಿ ಅವರು, ಈ ತರ ಎಲ್ಲ ನಾವು ನೋಡಿದಾಗ ಅವ್ರು ಯಾವ್ದೊಂದು ಪರ್ಪಸ್ ಇಂದ ಹಾಕಿರ್ತಾರೆ, ಆ ಪರ್ಪಸ್ ಇಂದ ಅವ್ರು ಜಯಗಳಿಸಿರ್ತಾರೆ. ಅದಕ್ಕೋಸ್ಕರ ಅವರು ಅದನ್ನ ಹಾಕೋದನ್ನ ಕಂಟಿನ್ಯೂ ಮಾಡ್ತಾರೆ. ಸೊ ಈ ತರ ಒಂದು ಮೇಜರ್ ಇಂಪಾರ್ಟೆಂಟ್ ಸ್ಟೆಪ್ ಇಲ್ಲಿ ಏನಪ್ಪಾ ಅಂತಂದ್ರೆ ಪ್ರಾಣ ಪ್ರತಿಷ್ಠೆ ಹಾಗೂ ನಿಮ್ಮ ಸಂಕಲ್ಪ, ದೃಢ ಸಂಕಲ್ಪ. ನಾನು ಹಾಕುವಂತಹ ಈ ಕಲ್ಲು ನನಗೆ ಒಂದು ಜಯವನ್ನು ಕೊಡಬೇಕು ಅನ್ನೋ ಒಂದು ಪಾಸಿಟಿವ್ ವೈಬ್ಸ್ ಇದೆಯಲ್ಲ, ಇದನ್ನ ಹಾಕೊಂಡು ತರಿಸ್ಕೊಂಡ ಮೇಲೆ ಅದನ್ನ ನೀವು ಮೇಂಟೈನ್ ಮಾಡ್ತಿರಲ್ಲ, ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ಮೇಂಟೈನ್ ಅಂದ್ರೆ ಏನು, 1 ದಿನಕ್ಕಲ್ಲ 2 ದಿನಕ್ಕಲ್ಲ, ನೀವು ಎಲ್ಲಿವರೆಗೂ ಅದನ್ನ ಧರಿಸಿರ್ತೀರಾ, ಎಲ್ಲಿವರೆಗೂ ನಿಮ್ಗ ದಶಾಭುಕ್ತಿ ಕೊಟ್ಟಿರ್ತಾರೋ ಅಥವಾ ಯಾವ ಕಾರಣದ ಮೇಲೆ ನಿಮಗೆ ಕೊಟ್ಟಿರ್ತಾರೆ ಆ ಸ್ಟೋನು, ಅಲ್ಲಿವರೆಗೂ ನೀವು ಇದನ್ನ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಖಂಡಿತವಾಗಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಒಂದು ಎಪಿಸೋಡ್ ನ ಕೇಳಿದ್ದಕ್ಕೆ. ಐ ಹೋಪ್ ಇಟ್ ಈಸ್ ವೆರಿ ಇನ್ಫಾರ್ಮೇಟಿವ್ ಫಾರ್ ಯು. ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಇದೇ ರೀತಿ ಇನ್ನೂ ಹೆಚ್ಚು ವಿಷಯವನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.